ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್. ಆದರೆ ಅಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಯ್ತಾ ಎನ್ನುವ ಅನುಮಾನ. ದರ್ಶನ್ ಸೆಲ್ಗೆ ಎಂಟ್ರಿ ಕೊಡೋ ಮುನ್ನ ಫುಲ್ ಕ್ಲೀನ್ ಮಾಡಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ ಅನ್ನ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿ. ಅಂದ್ರೆ ದರ್ಶನ್ಗೆ ಸೊಳ್ಳೆ ತಿಗಣೆಯಿಂದ ಪಾರ್ ಮಾಡೋದಕ್ಕೆ ಸ್ವಚ್ಛಗೊಳಿಸಿದ ದರ್ಶನ್ ಇರುವ ಸೆಲ್ ಅನ್ನ ಜೈಲು ಸಿಬ್ಬಂದಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಕ್ಲೀನ್ ಆಗಿದೆ. ಆದ್ರೆ ಹೈ ಸೆಕ್ಯೂರಿಟಿ ಸೆಲ್ ಸಾಮಾನ್ಯವಾಗಿ ಹೆಚ್ಚಾಗಿ ಬಳಕೆ ಮಾಡಲ್ಲ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಮರದ ಎಲೆಗಳೆಲ್ಲ ತುಂಬ ಹೋಗಿರುತ್ತೆ. ನಾವೇನ್ ದರ್ಶನ್ಗಾಗಿ ಕ್ಲೀನ್ ಮಾಡಿದ್ದಲ್ಲ ಅಂತ ಜೈಲು ಸಿಬ್ಬಂದಿ ಪ್ರತಿಕ್ರಿಯಿಸಿದ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು ದರ್ಶನ್. ಅಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಲಾಗಿದೆ. ಇಡೀ ಬ್ಯಾರಕ್ ನಲ್ಲಿ ಬೇರೆ ಯಾರೂ ಇಲ್ಲ. 16 ಸೆಲ್ ಇದೆ. ಅದರಲ್ಲಿ 15 ಸೆಲ್ ನಲ್ಲಿ ಏಕಾಂಗಿಯಾಗಿ ದರ್ಶನನ ಇರಿಸಲಾಗಿದೆ. ಆ ಸೆಲ್ಗೆ ದರ್ಶನ್ ಎಂಟ್ರಿ ಕೊಡೋ ಮುನ್ನ ಅದನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗತ್ತೆ ನಿಜ, ಆದ್ರೆ ದರ್ಶನ್ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಸ್ಪೆಷಲ್ ಟ್ರೀಟ್ ಕೊಡ್ಲಾಯ್ತಾ? ಜೈಲು ಸಿಬ್ಬಂದಿ ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ರ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರೋ ಪ್ರಶ್ನೆ. ಹಾಗೇನಿಲ್ಲ ಅಂತಿದ್ದಾರೆ ಜೈಲು ಸಿಬ್ಬಂದಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ತು, ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತು ಅನ್ನೋ ಪ್ರಕರಣದ ಕಾರಣದಿಂದಲೇ ದರ್ಶನ್ರನ್ನ ಇಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದು. ಆದ್ರೆ ಇಲ್ಲೂ ಅದೇ ಕಥೆನಾ ಅಥವಾ ಕೇವಲ ಅಲ್ಲಿ ಸ್ವಚ್ಛಗೊಳಿಸಬೇಕಾಗಿತ್ತು ಆ ಕಾರಣಕ್ಕೆ ಕ್ಲೀನ್ ಮಾಡಿರೋದು? ಪರಪ್ಪನ ಅಗ್ರಹಾರಕ್ಕೂ ಬಳ್ಳಾರಿಗೂ ಯಾವುದೇ ರೀತಿಯಂಥ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸಿಕ್ಕಂಥ ಯಾವುದೇ ರೀತಿಯಂಥ ರಾಜಾತಿಥ್ಯವನ್ನು ಬಳ್ಳಾರಿ ಜೈಲಿನಲ್ಲಿ ನೀಡಲಾಗ್ತಿಲ್ಲ. ಕೇವಲ ಏನು ದರ್ಶನ್ ಅವರಿಗೆ ಆಗಿರ್ತಕ್ಕಂಥ ಏನು ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಅದು ಆ ಜೈಲಿನ ಒಂದು ಶಿಷ್ಟಾಚಾರದ ಭಾಗ. ಅಂದರೆ ಹೈ ಸೆಕ್ಯೂರಿಟಿ 16 ಸೆಲ್ಗಳೇನಿದ್ದಾವೆ ಅವುಗಳನ್ನು ಹೆಚ್ಚಾಗಿ ಬಳಕೆ ಮಾಡಲ್ಲ. ಯಾರಾದರೂ ನಟೋರಿಯಸ್ ಕ್ರಿಮಿನಲ್ ಆಗಿರ್ಬೋದು ಅಥವಾ VIP ಕೈದಿಗಳಾಗಿರ್ಬೋದು ಅಥವಾ ಹೆಚ್ಚು ಕಿರಿಕ್ ಮಾಡಿ ಬೇರೆ ಬೇರೆ ಜೈಲುಗಳಿಂದ ಈ ರೀತಿ ಕಿರಿಕ್ ಮಾಡಿಕೊಂಡು ಬಳ್ಳಾರಿಗೆ ಬಂದಂಥ ಕೈದಿಗಳಿಗೆ ಆ ರೀತಿಯಂಥ ಸ್ಪೆಷಲ್ ಬ್ಯಾರಿಕಲ್ಲಿ ಹಾಕ್ತಕ್ಕಂಥದ್ದು ಒಂದು ವಾಡಿಕೆ. ಅಂದರೆ ಜಾಸ್ತಿ ಬಳಕೆ ಆಗಿರ್ತಕ್ಕಂಥ ಹಿನ್ನೆಲೆ, ಬಳಕೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಜೈಲಲ್ಲಿ ಒಂದಷ್ಟು ಏನು ಗಿಡದಿಂದ ಬೋದಿರ್ತಕ್ಕಂಥ ಎಲೆಗಳು ಅಥವಾ ಕಸ ಧೂಳು ಈ ರೀತಿ ಅಂತ ತುಂಬ್ಕೊಂಡು ಹೋಗಿರ್ತದೆ. ಆದರೆ ಯಾರನ್ನೇ ಒಬ್ಬರು ಶಿಫ್ಟ್ ಮಾಡಬೇಕಾದಾಗ ನಾಟ್ ಓನ್ಲಿ ದರ್ಶನ್ ಅವ್ರಿಗಾಗಿ ಅಂತೇನೂ ಅಲ್ಲ, ಆದರೆ ಆ ಸೆಲ್ ಯಾರನ್ನಾದ್ರಲ್ಲಿ ಉಳಿಸ್ಬೇಕಾದಾಗ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ. ಅದೇ ರೀತಿಯಾಗಿ ಅದನ್ನು ದರ್ಶನ್ ಬರೋದಕ್ಕಿಂತ ಮುಂಚೆ ಅದನ್ನು ಕ್ಲೀನ್ ಮಾಡಿ ಅವರಿಗೆ ಕೊಡಲಾಗಿದೆ. ದರ್ಶನ್ಗಾಗಿ ಯಾವುದೇ ರೀತಿಯಂಥ ಫೆಸಿಲಿಟಿ ಮಾಡಿಲ್ಲ ಅನ್ನೋಂಥದ್ದನ್ನು ಜೈಲಿನ ಸಿಬ್ಬಂದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದಿಷ್ಟೆಲ್ಲ ಮಾಹಿತಿಗಳು ಬಂದರು, ಸೊಳ್ಳೆ ಕಾಟ ಬಂತು, ತಿಗಣೆ ಕಾಟ ಬಂತು, ದರ್ಶನ್ ನಿದ್ದೆ ಮಾಡಿಲ್ಲ ಅನ್ನೋಂಥದ್ದೆಲ್ಲವೂ ಕೂಡ ಅದ್ಯಾವುದೂ ಕೂಡ ಸುಳ್ಳು. ಅದೆಲ್ಲವನ್ನು ಕೂಡ ಜೈಲಿನ ಸಿಬ್ಬಂದಿ ಅಲ್ಲಗಳಿದ್ದಾರೆ. ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಬೇಕಾದಂಥದ್ದು ಅದು ಕೈದಿಗಳಿಗೆ ಬಿಟ್ಟಂಥದ್ದು. ಹೊಂದಿಕೊಳ್ಳಲೇಬೇಕು, ಅನಿವಾರ್ಯತೆ ಇದ್ದೇ ಇರ್ತದೆ. ಆದರೆ ಅವರಿಗೆ ಬೇಕಾದಂಥ ಶುಚಿ ಮತ್ತು ನೀಟನ್ನು ನಾವೇನು ಮಾಡಿಕೊಳ್ಬೇಕು ಅದು ಮಾಡಿಕೊಡ್ತೀವಿ. ಅದು ಕೇವಲ ದರ್ಶನ ಅಂತಲ್ಲ, ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಏನು 9 ನಮ್ಮಲ್ಲಿ ಇರ್ತಕ್ಕಂಥ ಏನು ಡಾರ್ಮೆಟ್ರಿ ಹಾಲ್ಗಳಿವೆ ಅಲ್ಲಿ ಕೂಡ ಇದೇ ರೀತಿಯಾಗಿ ಪ್ರತಿದಿನ ಶುಚಿ ಮಾಡಲಾಗ್ತಿದೆ. ಅದೇ ರೀತಿ ದರ್ಶನ ಅವರಿರ್ತಕ್ಕಂಥ ಬ್ಯಾರಿಕನ್ನು ಕೂಡ ಶುಚಿ ಮಾಡಲಾಗಿದೆ. ಅದರಲ್ಲಿ ಏನು ವಿಶೇಷತೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸೊಳ್ಳೆ ಕಡಿತು, ತಿಗಣೆ ಕಡಿತು ಅನ್ನೋಂಥದ್ದು ಏನೂ ಇಲ್ಲ. ಬಳ್ಳಾರಿಯಲ್ಲಿ ಡೈಲಿ ಫಾಗಿಂಗನ್ನು ಕೂಡ ಮಾಡಲಾಗ್ತದೆ. ಹೀಗಾಗಿ ಅಲ್ಲಿ ಆ ರೀತಿಯಂಥ ಯಾವುದೇ ರೀತಿಯಂಥ ವಾತಾವರಣ ಎಲ್ಲವೂ ಕೂಡ ನೀಟಾಗಿದೆ ಅನ್ನೋಂಥ ಮಾತನ್ನು ಜೈಲಿನ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ. ಪ್ರತಿಮಾ. ಎಸ್ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾರೆ. ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಮಟನ್ ಊಟ. ಬಳ್ಳಾರಿ ಜೈಲಿನ ಕೈದಿಗಳಿಗೆ ಪ್ರತಿ ಶುಕ್ರವಾರ ನಾನ್ ವೆಜ್ ಸಿಗುತ್ತೆ. ತಿಂಗಳದ 2ನೇ ಶುಕ್ರವಾರ, ಕೊನೆ ಶುಕ್ರವಾರ ಮಟನ್ ಊಟ ಇರುತ್ತೆ. ಮೊದಲ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಚಿಕನ್ ಊಟ ಇರುತ್ತೆ. ಅಂದ್ರೆ ಆರೋಪಿಗೆ ಕೊಡುವಂತಹ ಊಟದಲ್ಲೂ ಕೂಡ ಭಾರಿ ನಿಗಾ ವಹಿಸಲಾಗುತ್ತೆ. 90 ಗ್ರಾಂ ಮಟನ್ ಊಟ ಜೈಲು ಆರೋಪಿಗೆ ಸಿಗೋದು. ಎಲ್ಲವನ್ನು ಅಳದು ತೂಗಿಯೇ ಕೊಡಲಾಗುತ್ತೆ. ಎಷ್ಟು ಪೌಷ್ಟಿಕ ಬೇಕೋ, ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀಡಲಾಗುತ್ತೆ. ಅದು ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ನೀಡುವಂಥದ್ದು. ಅಂತೆಯೇ ಇವತ್ತು ತಿಂಗಳ ಕೊನೆ ಶುಕ್ರವಾರ, ಇವತ್ತು ಕೂಡ ನಾನ್ ವೆಜ್ ಊಟ ಬಳ್ಳಾರಿ ಜೈಲಿನ ಕೈದಿಗಳಿಗೆ. ಅದೇ ಊಟ ದರ್ಶನ್ಗೂ ಕೂಡ ಇವತ್ತು ಕೊಡಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಜೈಲೂಟ ಸರಿ ಹೋಗ್ತಿಲ್ಲ ಅಂತ ಪದೇ ಪದೇ ಅರ್ಜಿ ಸಲ್ಲಿಸ್ತಾ ಇದ್ರು ಮನೆಯೂಟಕ್ಕಾಗಿ ದರ್ಶನ್. ಈಗ ಬಳ್ಳಾರಿ ಜೈಲಲ್ಲಿದ್ದಾರೆ. ಅಲ್ಲಿ ಹೇಗಿದೆ ಹಾಗಿದ್ರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನಾವು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದ್ದಾಗ ನೋಡಿದ್ವಿ.
ದರ್ಶನ್ ಪದೇ ಪದೇ ಅರ್ಜಿ ಸಲ್ಲಿಸ್ತಾ ಇದ್ದದ್ದೇ ತನಗೆ ಮನೆ ಊಟ ಬೇಕು ಅಂತ. ಆದರೆ ಕೊನೆಗೂ ಅದನ್ನು ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿತು ಕೋರ್ಟ್. ಜೊತೆಗೆ ಜೈಲಿನ ಸಿಬ್ಬಂದಿ ಕೂಡ ಅದನ್ನ ಸ್ಪಷ್ಟಪಡಿಸಿದ್ರು. ಆದರೂ ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋದು ಈಗ ಅನಾವರಣ ಆಗಿದೆ. ಈಗ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಅಲ್ಲಿ ಹೇಗೆ? ಅಲ್ಲಿ ಮ್ಯಾನ್ಯುಯಲ್ ಪ್ರಕಾರ ಏನಿಲ್ಲ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಪ್ರತಿಮಾ ಈಗಾಗಲೇ ಹೇಳಿದಂತೆ ಬಳ್ಳಾರಿ ಜೈಲಿಗೂ ಮತ್ತು ಪರಪ್ಪನ ಅಗ್ರಹಾರಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿದೆ. ಯಾಕಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಕ್ಕಂಥ ಯಾವ ಫೆಸಿಲಿಟಿ ಕೂಡ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಆದರೆ ಬಳ್ಳಾರಿಯ ಜೈಲಿನಿಂದ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಆ ಪ್ರಕಾರವೇ ಅವರಿಗೆ ನಿತ್ಯವೂ ಊಟ ಹೋಗ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಬೆಳಗ್ಗೆ 7ರಿಂದ 8 ಗಂಟೆವರೆಗೂ ಟಿಫಿನು, ಒಂದು ದಿನ ಉಪ್ಪಿಟ್ಟು ಕೊಡೋದಾಗಿರ್ಬೋದು, ಒಂದಿನ ಅವಲಕ್ಕಿ ಒಗ್ಗರಣೆ ಕೊಡೋದಾಗಿರ್ಬೋದು, ಒಂದಿನ ಪೊಂಗಲ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿ ಪ್ರತಿದಿನ ಸೋಮವಾರದಿಂದ ತಿರ್ಗಾ ಸಂಡೇವರೆಗೂ ಕೂಡ ಒಂದಷ್ಟು ಟಿಫಿನ್ಗೆ ಆದಂಥ ಒಂದು ಮ್ಯಾನ್ಯುವಲ್ ಇದೆ. ಅದೇ ರೀತಿಯಾಗಿ ಏನು ಟಿಫಿನನ್ನು ಕೊಡ್ತಾರೆ. ತದನಂತರ ಮಧ್ಯಾಹ್ನದ ಊಟ ಅಂದರೆ 11 ಗಂಟೆಯಿಂದ 12 ಗಂಟೆವರೆಗೂ ಇಲ್ಲಿರ್ತಕ್ಕಂಥ ಕೈದಿಗಳಿಗೆ ದಿನನಿತ್ಯ ಊಟವನ್ನು ಕೊಡಲಾಗ್ತದೆ. ರೊಟ್ಟಿ, 2 ಚಪಾತಿ, ಒಂದಷ್ಟು ರೈಸ್ ಮತ್ತು ಸಾಂಬಾರು, ಮಜ್ಜಿಗೆ ಕೊಡ್ತಕ್ಕಂಥದ್ದು ಪ್ರತಿದಿನ ಕೊಡ್ತಾರೆ. ಆದರೆ ತಿಂಗಳ 4 ಶುಕ್ರವಾರ ಏನಿರ್ತವೆ, ಮೊದಲ ಶುಕ್ರವಾರ ಮತ್ತು ಕೊನೆಯ ಶುಕ್ರವಾರ ಮಟನ್ ಊಟ ಕೊಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಿಸ್ಟಮ್. 2ನೇಯ ಮತ್ತು 3ನೇಯ ಶುಕ್ರವಾರದಂದು ಚಿಕನ್ ಊಟವನ್ನು ಕೊಡ್ತಾರೆ. ಹೀಗಾಗಿ ದರ್ಶನ್ ನಿನ್ನೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಇವತ್ತು ಕೊನೆಯ ಶುಕ್ರವಾರ ಆಗಿರ್ತಕ್ಕಂಥ, ಅಂದರೆ ತಿಂಗಳ ಕೊನೆಯ ಶುಕ್ರವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರಿಗೆ ಮಟನ್ ಊಟವನ್ನು ಕೊಡ್ತಾರೆ. ಆದರೆ ಅವರು ಊಟ ಮಾಡ್ಬೋದು ಬಿಡ್ಬೋದು ಬೇರೆ ವಿಷಯ. ಆದರೆ ಇಲ್ಲಿರ್ತಕ್ಕಂಥ ಮ್ಯಾಂಡೇಟರಿ ಪ್ರಕಾರ ಇವತ್ತು ಅವರಿಗೆ ನಾನ್ ವೆಜ್ ಊಟವನ್ನು ಕೂಡ ಇಲ್ಲಿ ಕೊಡಲಾಗ್ತದೆ. ಪ್ರತಿಮಾ, ಅಂದ್ರೆ ನರಸಿಂಹಮೂರ್ತಿ, ಈಗ ಅವರನ್ನ ಸಪರೇಟ್ ಆಗಿ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರಿಸಲಾಗಿದೆ. ಈ ಊಟಕ್ಕೆಲ್ಲ ಅವರೇ ಬರಬೇಕಾಗತ್ತಾ ಅಥವಾ ಅದನ್ನು ಕೂಡ ಅಲ್ಲೇ ವ್ಯವಸ್ಥೆ ಮಾಡಲಾಗತ್ತಾ? ಆ ರೀತಿಯಲ್ಲಿ ಅವರನ್ನ ಸಪರೇಟ್ ಆಗಿ ಇಟ್ಟಿರುವಂತದ್ದ? ಅವರು ಸಾಮಾನ್ಯ ಕೈದಿಗಳೊಂದಿಗೆ ಸಂಪರ್ಕಕ್ಕೆ ಬರೋದೇ ಇಲ್ವಾ, ಹೇಗೆ ಅಂತ? ಶ್ರೀನಿವಾಸ್, ಪ್ರತಿಮಾ, ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವಿರ್ತಕ್ಕಂಥ ಈಗ ಬಲಭಾಗದಲ್ಲಿ ಇದು ಸಾಮಾನ್ಯ ಕೈದಿಗಳು ಇರ್ತಕ್ಕಂಥ ಜೈಲು ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ಕೋಣೆಯಲ್ಲಿ ಅಡುಗೆ ಕೋಣೆ ಇದೆ. ಆದರೆ ಇಲ್ಲಿ ಅಡುಗೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಕೈದಿಗಳಿಗೂ ಕೂಡ ಇದೇ ಆವರಣದಲ್ಲಿ ಊಟವನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಆದರೆ ದರ್ಶನ್ ಇರ್ತಕ್ಕಂಥದ್ದು ಈ ಮುಖ್ಯ ದ್ವಾರದ ಬಲಗಡೆ, ಅಂದರೆ ಏನು ಮಹಿಳಾ ಸೆಲ್ ಇದೆ ಅದರ ಪಕ್ಕದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಇದೆ. ಅಂದರೆ ನಮಗೆ ದೃಶ್ಯಾವಳಿಗಳಲ್ಲಿ ಇಲ್ಲಿ ಸಿಗ್ತಾ ಇಲ್ಲ, ಯಾಕಂದರೆ ದೊಡ್ಡ ಗೇಟ್ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಿಗ್ತಾ ಇಲ್ಲ. ಆದರೆ ಊಟವನ್ನೆಲ್ಲವನ್ನು ಕೂಡ ಎಡಗಡೆ ಇರ್ತಕ್ಕಂಥ, ಅಂದರೆ ಜೈಲಿನ ಬಲಭಾಗದಲ್ಲಿರ್ತಕ್ಕಂಥ ಅಡುಗೆ ಕೋಣೆಯಲ್ಲೇ ಊಟವನ್ನು ಸಿದ್ಧಪಡಿಸ್ತಾರೆ. ಆದರೆ ದರ್ಶನ್ ಅವರು ಅಲ್ಲಿಂದ, ಅಂದರೆ ಅವರ ಸ್ಪೆಷಲ್ ಬ್ಯಾರಿಕ್ ಸೆಲ್, ಅಂದರೆ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅಲ್ಲಿಂದ ಇಲ್ಲಿಗೆ ಬಂದು ಊಟ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೈದಿಗಳು ಅವ್ರನ್ನ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವಕ್ಕೂ ಅವಕಾಶ ಕೊಡ್ತಾ ಇಲ್ಲ. ದರ್ಶನ್ ಯಾವ ಸೆಲ್ನಲ್ಲಿದ್ದಾರೆ, ಅಂದರೆ ನಾರ್ಮಲ್ ಆಗಿ ದರ್ಶನ್ ಇರ್ತಕ್ಕಂಥ ಸೆಲ್ ಏನಿದೆ ಅದು ಒಂದು ಸಪ್ರೇಟ್ ಆಗಿದೆ. ಹೀಗಾಗಿ ಅಲ್ಲಿ ಯಾರೆಲ್ಲ ಕೈದಿಗಳು ಇರ್ತಾರೆ, ಅಂದರೆ ಬೇರೆ ಬೇರೆ ಆರೋಪದ ಕೈದಿ ಇರ್ಬೋದು, ವಿಚಾರಣೆ ದಿನ ಕೈದಿ ಆಗಿರ್ಬೋದು, ಅಥವಾ ಕಿರಿಕ್ ಮಾಡಿಕೊಂಡು ಈ ರೀತಿ ದರ್ಶನ್ ರೀತಿಯಲ್ಲಿ ಸ್ಪೆಷಲ್ ಬ್ಯಾರಕಿಗೆ ಬಂದಂಥ ಕೈದಿಗಳಾಗಿರ್ಬೋದು, VIP ಕೈದಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಸಾಮಾನ್ಯ ಕೈದಿಗಳಂತ ಟ್ರೀಟ್ ಮಾಡಿದ್ರು ಕೂಡ ಊಟದ ವಿಚಾರದಲ್ಲಿ ಅವರ ಸೆಲ್ಗೆ ತೆಗೆದುಕೊಂಡು ಊಟವನ್ನು ಕೊಡಲಾಗ್ತದೆ. ಯಾಕಂದರೆ ಅಲ್ಲಿಂದ ಅವರು ಈ ಕಡೆ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಒಂದಷ್ಟು ಅಲ್ಲಿರ್ತಕ್ಕಂಥದ್ದರೆ ಬೆರಳೆಣಿಕೆ ಜನ ಮಾತ್ರ ಆ 16 ಸೆಲ್ನಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಅವರಿಗೆ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಊಟವನ್ನು ಕೊಡ್ತಕ್ಕಂಥ ಕೆಲಸ ಇಲ್ಲಿ ಮಾಡಲಾಗ್ತಿದೆ. ಪ್ರತಿಮಾ, ಹೀಗಾಗಿ ನಾರ್ಮಲ್ ಆಗಿ ಇರ್ತಕ್ಕಂಥ ಏನು ಕೈದಿಗಳಿದ್ರೆ ಅಲ್ಲಿ ದರ್ಶನ್ ಬರೋದಕ್ಕೂ ಆಗಲ್ಲ. ನಾರ್ಮಲ್ ಆಗಿರ್ತಕ್ಕಂಥ ಕೈದಿಗಳು ದರ್ಶನನ್ನು ನೋಡೋದಕ್ಕೂ ಸಾಧ್ಯವೇ ಇಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಪ್ರತಿಮಾ, ನರಸಿಂಹಮೂರ್ತಿ, ಈಗ ಪರಪ್ಪನಗ್ರಹಾರ ಜೈಲಲ್ಲಿ ಏನು ಆರೋಪಗಳು ಕೇಳಿ ಬರ್ತಾ ಇತ್ತು ಅಂತ, ಹೊರಗಡೆಯಿಂದ ಫುಡ್ ಅನ್ನು ತರಿಸ್ಕೊಳ್ತಾರೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ತರಿಸ್ಕೊಳ್ತಾರೆ. ಜೊತೆಗೆ ಈ ರೌಡಿ ಶೀಟರ್ಗಳು ಇರುವಂಥವರೆಲ್ಲರೂ ಕೂಡ ದರ್ಶನ್ಗೆ ಭಾರಿ ಸತ್ಕಾರ ಮಾಡ್ತಾ ಇದ್ದಾರೆ, ತರಿಸ್ಕೊಡ್ತಾ ಇದ್ದಾರೆ ಊಟಗಳನ್ನ ಅನ್ನುವಂಥ ಮಾತುಗಳಿತ್ತು. ಅದೇ ಆರೋಪದಡಿಯಲ್ಲೇ ಆ ರಾಜಾತಿಥ್ಯದ ಕಾರಣಕ್ಕಾಗಿ ಈಗ ಇಡೀ ಗ್ಯಾಂಗ್ ಛಿದ್ರ ಬಳ್ಳಾರಿ ಜೈಲ್ ತಲುಪಿದ್ದಾರೆ ದರ್ಶನ್. ಅಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲೂ ಅಂತಹ ಆರೋಪಗಳೇನಾದರೂ ಇದೆಯಾ? ಹೊರಗಡೆ ತರೋದು, ಬೇರೇನೋ ತಂದು ಕೊಡೋದು, ಅಥವಾ ಅಲ್ಲಿರುವಂತಹ ಈ ರೌಡಿ ಶೀಟರ್ಗಳಿರ್ಬೋದು ಅಥವಾ ಹೈ ಪ್ರೊಫೈಲ್ ಕೇಸ್ಗೆ ಸೇರಿದಂಥವ್ರು ಇರ್ಬೋದು, ಅವ್ರಿಗೆ ಹೊರಗಡೆಯಿಂದೆಲ್ಲ ಊಟ ಬರೋದು, ಇಂಥ ಪ್ರಕರಣ ಆದದ್ದಿದೆಯಾ ಅಲ್ಲಿ, ಹೇಗೆ? ಪ್ರತಿಮಾ, ಹಿಂದೆ ಆಗಾಗ ಇಂಥ ಪ್ರಕರಣಗಳು ನಡೆದಿರಬಹುದು. ಆದರೂ ಕೂಡ ಇವಾಗ, ಅಂದರೆ ದರ್ಶನ್ ಅವರ ಯಾವಾಗ ಕಳೆದ 4-5 ದಿನಗಳ ಹಿಂದೆ ಏನು ಪರಪ್ಪನ ಅಗ್ರಹಾರದಿರ್ತಕ್ಕಂಥ ಫೋಟೋ ಮತ್ತು ವಿಡಿಯೋ ವೈರಲ್ ಆದಾಗ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಜೈಲುಗಳನ್ನ ಕಾರಾಗೃಹ ಇಲಾಖೆ ಸಿಬ್ಬಂದಿಯನ್ನು ಕಟ್ಟುನಿಟ್ಟಾದ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಒಂದು ಇದಾಯಿತು, ಏನಂದರೆ ಪರಪ್ಪನ ಅಗ್ರಹಾರ ಇರ್ತಕ್ಕಂಥ ಸಿಬ್ಬಂದಿ ಏನು ದರ್ಶನ್ಗೆ ಸಪೋರ್ಟ್ ಮಾಡತಕ್ಕಂಥ ಹಿನ್ನೆಲೆ ಅವರ ತಲೆದಂಡ ಆಯಿತು. ಅಲ್ಲಿಂದ ದರ್ಶನ್ ಜೊತೆಗೆ ಅವರ ಬೆಂಬಲಿಗರು ಯಾರ್ಯಾರಿದ್ರು, ಅವ್ರು ಡಿ ಬಾಸ್
ಶ್ರೀನಿವಾಸನ ಗ್ಯಾಂಗ್ನ ಎಲ್ಲ ಸ್ನೇಹಿತರನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು. ಈಗ ಕೇವಲ ದರ್ಶನ್ ಮಾತ್ರವಲ್ಲದೆ ಎಲ್ಲ ಜೈಲುಗಳಿರ್ತಕ್ಕಂಥ ಕೈದಿಗಳಿಗೆ ಅಥವಾ ದರ್ಶನ್ನ ಬೆಂಬಲಿಗರಿಗೆ ಒಂದು ಸೂಚನೆ ಕೊಡಲಾಗಿದೆ. ಅಂದರೆ ಜೈಲಿನ ಸಿಬ್ಬಂದಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಯಾರೂ ಕೂಡ ಇವರಿಗೆ ಬೆಂಬಲಿಸಬಾರ್ದು, ಯಾವುದೇ ರೀತಿಯಂಥ ಅವಘಡ ನಡೆಯಬಾರ್ದು. ಯಾಕಂದರೆ ಈಗಾಗಲೇ ನಮಗೊಂದು ಪರಪ್ಪನ ಆಗ್ರಹ ನಡೆದತಕ್ಕಂಥದ್ದು ಒಂದು ಮಾದರಿಯಾಗಿದೆ. ಅಂಥದ್ದೇ ಘಟನೆ ಬೇರೆ ಯಾವುದೇ ರಾಜ್ಯದ ಜೈಲಿನಲ್ಲಿ ಆಗಬಾರ್ದು, ಅದರಲ್ಲೂ ಕೂಡ ಸ್ಪೆಷಲಿ ಬಳ್ಳಾರಿ ಜೈಲಲ್ಲಿ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯಂಥ ಸಪೋರ್ಟನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇಲ್ಲ. ಯಾಕಂದರೆ ಒಂದು ಏನಾದರೂ ಫೋಟೋ ವಿಡಿಯೋ ಏನಾದರೂ ಹೊರಗಡೆ ಬಂದು ಬೆಂಗಳೂರಿನ ಮಾದರಿಯಲ್ಲೇ ಬಳ್ಳಾರಿಯಲ್ಲಿ ಏನಾದರೂ ಈ ರೀತಿ ಸಿಗುತ್ತದೆ ಅನ್ನೋದೇನಾದರೂ ಗೊತ್ತಾಯ್ತಂದರೆ ಇಡೀ ರಾಜ್ಯ ಸರ್ಕಾರದ ಮಾನ ಮರ್ಯಾದೆ ಅಷ್ಟೇ ಅಲ್ಲದೆ ಜೈಲಿನ ಮೇಲೆ ಇರ್ತಕ್ಕಂಥ ನಂಬಿಕೆ, ಅಲ್ಲೇನೋ ಕಠೋರವಾದ ಶಿಕ್ಷೆ ಆಗುತ್ತೆ ಅನ್ನೋಂಥ ಸಾಮಾನ್ಯ ಜನರ ನಂಬಿಕೆ ಇದೆ, ಅದೆಲ್ಲದಕ್ಕೂ ಧಕ್ಕೆ ಬರ್ತದೆ. ಜೈಲು ಅಂದರೆ ಅದು ಜೈಲೇ, ಅಲ್ಲಿ ಕಠಿಣವಾದಂಥ ಶಿಕ್ಷೆಯೇ ಇರ್ತದೆ. ಅಲ್ಲಿ ಮಾಮೂಲಾಗಿ ಮನೇಲಿದ್ದಂಗೆ ರೆಸಾರ್ಟಲ್ಲಿದ್ದಂಗೆ ಇರಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಅರಿತೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಫೆಸಿಲಿಟಿಯನ್ನು ದರ್ಶನ್ ಅವರಿಗೆ ನೀಡಲಾಗ್ತಾ ಇಲ್ಲ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.